ನಾನು ಸೋಮಶೇಖರ್, ಬ್ಯಾಂಗ್ಳೂರು ಪ್ರಾಪರ್ಟಿ ಬಸ್ಸಿಂದ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೊಸ ಹೊಸ ಪ್ರಾಪರ್ಟಿ ವಿಡಿಯೋಸ್ ನೋಟಿಫಿಕೇಷನ್ ಬರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವೇನಾದರೂ ಪ್ರಾಪರ್ಟಿ ತೆಗೆದುಕೊಳ್ಳಲು ನೋಡ್ತಿದ್ರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಪ್ರಾಪರ್ಟಿಯನ್ನು ಸಜೆಸ್ಟ್ ಮಾಡ್ತೀವಿ. ಈ ಒಂದು ಪ್ರಾಪರ್ಟಿಯು ಅಂಜನಾಪುರ BDA ಪ್ರಾಪರ್ಟಿ ಆಗಿರ್ತದೆ. 20/30 ಕನ್ಸ್ಟ್ರಕ್ಟ್ ಮಾಡಿರುವಂಥ ಪ್ರಾಪರ್ಟಿ. G+3 ಫ್ಲೋರ್ ನೋಡ್ಬೋದು. ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಮತ್ತು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಮಾಡಲಾಗಿದೆ. ಬನ್ನಿ ಇವಾಗ ಪ್ರಾಪರ್ಟಿ ನೋಡೋಣ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಪಾರ್ಕಿಂಗ್ ಮಾಡಲಾಗಿದೆ. ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಮತ್ತು ಕಾವೇರಿ ವಾಟರ್ ಕೂಡ ಅವೈಲಬಲ್ ಇರುತ್ತದೆ. ಟೋಟಲ್ 2500 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ ಇರುವಂಥ ಪ್ರಾಪರ್ಟಿ ಆಗಿರ್ತದೆ. ನೋಡ್ಬೋದು. ಪಾರ್ಕಿಂಗಲ್ಲಿ ಟೋಟಲ್ ವಾಲ್ಸ್ಗೆಲ್ಲ ಟೈಲ್ಸ್ ಕ್ಲಾಡಿಂಗ್ ಮಾಡಲಾಗಿದೆ ಮತ್ತು ಕವರ್ಡ್ ಗೇಟ್ ಮಾಡಲಾಗಿದೆ. ಬನ್ನಿ ಇವಾಗ ಮೇಲೆ ಫಸ್ಟ್ ಫ್ಲೋರ್ ಹೋಗೋಣ. ಈ ಮನೆಯ ಮೇನ್ ಎಂಟ್ರೆನ್ಸ್. ನಾರ್ತ್ ಫೇಸಿಂಗ್ ಮಾಡಲಾಗಿದೆ. ಮೇನ್ ಡೋರ್ ನೋಡ್ಬೋದು. ಮೇನ್ ಡೋರ್ ಎಲ್ಲ ಟೀಕುಡಿಂದ ಮಾಡಲಾಗಿದೆ. ಬನ್ನಿ ಇವಾಗ ಪ್ರಾಪರ್ಟಿ ಒಳಗಡೆ ಎಂಟ್ರಿ ಆಗೋಣ. ಇದು ಲಿವಿಂಗ್ ಸ್ಪೇಸ್ ಆಗಿರುತ್ತೆ. ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. ವಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಜೂಮರ್ ಲೈಟ್ಸ್ ಎಲ್ಲ ಫಿಕ್ಸ್ ಆಗಿದೆ. ಇದು TV ಯೂನಿಟ್. ಮನೆಯ ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ಗೆ ರೇಲಿಂಗ್ಸ್ ಮಾಡಿಲ್ಲ, ಎಲ್ಲ ವುಡ್ ವರ್ಕ್ ಮಾಡಲಾಗಿದೆ. ಇದು ಕಿಚನ್ ಆಗಿರುತ್ತೆ. ಇದು ಪೂಜಾ ರೂಮ್. ವಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ ಪೂಜಾ ರೂಮ್ಗೆ. ಕಿಚನ್ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿ ಕಿಚನ್ ಮಾಡಲಾಗಿದೆ. ವಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ ಕಿಚನ್ನಲ್ಲಿ. ಈ ಫ್ಲೋರ್ನಲ್ಲಿ ಲಿವಿಂಗ್, ಕಿಚನ್, ಪೂಜಾ ಮತ್ತು ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಲಾಗಿದೆ. ಇದು ಕಾಮನ್ ವಾಶ್ರೂಮ್. ಬಾತ್ರೂಮ್ ಫಿಟ್ಟಿಂಗ್ಸ್ ವರ್ಕ್ ಪೆಂಡಿಂಗ್ ಇದೆ. ಅದು ಪ್ರಾಪರ್ಟಿ ಡೀಲ್ ಆದ ನಂತರ ಕಂಪ್ಲೀಟ್ ಮಾಡಿಕೊಡಲಾಗುತ್ತದೆ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ ನೋಡೋಣ. ಸೆಕೆಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಪ್ರೊವೈಡ್ ಮಾಡಲಾಗಿದೆ. ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಡ್ ಗ್ರನೈಟ್ ಯೂಸ್ ಮಾಡಲಾಗಿದೆ. ಇದು ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಬೆಡ್ರೂಮ್ಗೆಲ್ಲ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಕಾಟ್ ಇನ್ಬಿಲ್ಟ್ ಮಾಡಲಾಗಿದೆ. ವಾರ್ಡ್ರೋಬ್, TV ಯೂನಿಟ್, ಡ್ರೆಸ್ಸಿಂಗ್ ಮಿರರ್, ಕಂಪ್ಲೀಟ್ ಇಂಟೀರಿಯರ್ ಮಾಡಲಾಗಿದೆ. ಇದು ವಾರ್ಡ್ರೋಬ್ ಆಗಿರುತ್ತೆ. ಇದು ಡ್ರೆಸ್ಸಿಂಗ್ ಮಿರರ್ ಮತ್ತು ವಾಶ್ರೂಮ್. ವಾಶ್ರೂಮ್. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ ನೋಡೋಣ. ಇದು ಸೆಕೆಂಡ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು. ಕಾಟ್ ಮತ್ತು ಫಾಲ್ ಸೀಲಿಂಗ್ ಎಲ್ಲ ಇನ್ಬಿಲ್ಟ್ ಮಾಡಲಾಗಿದೆ. ಕಾಟ್ ಎಲ್ಲ TV ಯೂನಿಟ್.
ಡ್ರೆಸ್ಸಿಂಗ್ ಮಿರರ್ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಅಟ್ಯಾಚ್ ವಾಶ್ರೂಮ್. ಈ ಮನೆಗೆ ಲಿಫ್ಟ್ ಇರುವುದಿಲ್ಲ. ಈ ಪ್ರಾಪರ್ಟಿಯು ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ ನೋಡೋಣ. ಥರ್ಡ್ ಫ್ಲೋರ್ನಲ್ಲಿ 2 ರೂಮ್ ಪ್ರೊವೈಡ್ ಮಾಡಲಾಗಿದೆ. ಇದು ಥರ್ಡ್ ರೂಮ್. ನೋಡ್ಬೋದು ಈ ರೂಮ್ನಲ್ಲಿ ಕೂಡ ಕಾಟ್ ಎಲ್ಲ ಇನ್ಬಿಲ್ಟ್ ಮಾಡಲಾಗಿದೆ. ಕಾಟ್, ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್, ಟಿವಿ ಯೂನಿಟ್, ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಲಾಗಿದೆ. ಟಿವಿ ಯೂನಿಟ್. ಡ್ರೆಸ್ಸಿಂಗ್ ಮಿರರ್ ಮತ್ತು ಅಟ್ಯಾಚ್ ವಾಶ್ರೂಮ್. ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಲಾಸ್ಟ್ ರೂಮ್ ನೋಡೋಣ. ಫೋರ್ತ್ ರೂಮ್. ಇದು ಫೋರ್ತ್ ರೂಮ್ ಆಗಿರುತ್ತೆ. ಇದು ಮಲ್ಟಿಪರ್ಪಸ್ ರೂಮ್ ಮಾಡಲಾಗಿದೆ. ಇದಕ್ಕೆ ಯಾವುದೇ ರೀತಿ ಕಾಟ್ ಇನ್ಬಿಲ್ಟ್ ಪ್ರೊವೈಡ್ ಮಾಡಿಲ್ಲ. ಫಾಲ್ ಸೀಲಿಂಗ್ ಮಾಡಲಾಗಿದೆ. ಬೆಡ್ರೂಮ್ ಆದರೂ ಮಾಡ್ಕೋಬೋದು, ಇಲ್ಲ ಮಲ್ಟಿಪರ್ಪಸ್ ಯೂಸ್ಗೋಸ್ಕರ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಮೇಲೆ ಟೆರೆಸ್ಗೆ ಹೋಗೋಣ. ಈ ಪ್ರಾಪರ್ಟಿಯ ಬೆಲೆಯು 1,65,00,000 ಆಗಿರ್ತದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತದೆ. ಇದು ಟೆರೆಸ್ನ ಸೇಫ್ಟಿ MS ಗೇಟ್ ಮಾಡಲಾಗಿದೆ. ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಲಾಗಿದೆ. ವಾಷಿಂಗ್ ಮೆಷಿನ್ ಕೂಡ ಜಾಗ ಪಾಯಿಂಟ್ ಮಾಡಲಾಗಿದೆ. ಸಿಂಟೆಕ್ಸ್ ಟ್ಯಾಂಕ್ ಕೂಡ ಫಿಕ್ಸ್ ಮಾಡಲಾಗಿದೆ. ಯಾರಿಗಾದರೂ ಪ್ರಾಪರ್ಟಿ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.